ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಥರ್ಮಲ್ ಇಂಜಿನಿಯರಿಂಗ್ ಇಂಟ್ರೊಡಕ್ಷನ್ ಟು thermodynamics week 1 series. In this video, you're going to learn about properties of thermodynamics. So till now you have learned about introduction to thermodynamics, where you studied so many quantities like volume, pressure, temperature and basic things. And afterwards you have learned about PV is equal to MRT and Boyle's law, Charles law and Gay-Lussac's law. After that open and closed and isolated system differences na tilkondri matte examples na nodidri. Then we come to laws of thermodynamics. In the previous video you learnt about zeroth, first and second law, the implications ಏನೇನು ಅಂತ ತಿಳ್ಕೊಂಡ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತೀರಾ, ಅಂದರೆ ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತೀರಾ. ಸೊ ಲೆಟ್ಸ್ ಗೆಟ್ ಇನ್. ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೆಜರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯೂಸ್ ಟು ಡಿಸ್ಕ್ರೈಬ್ ಅ ಕಂಡೀಷನ್ ಆರ್ ಸ್ಟೇಟ್ ಆಫ್ ಎ ಸಿಸ್ಟಮ್. ಅಂದರೆ ಯಾವುದೇ ಒಂದು ವಸ್ತುವಿನಲ್ಲಿ ಹೀಟ್ ಅಥವಾ ವರ್ಕ್ ಸಂಭವನ ಆಗಬೇಕಾದ್ರೆ ಆ ಕಂಡೀಷನ್ ಏನಿದೆ, ಅಂದರೆ ಅದರಲ್ಲಿ ಪ್ರೆಷರ್ ಎಷ್ಟಿದೆ, ಟೆಂಪ್ರೇಚರ್ ಎಷ್ಟಿದೆ, ಹೀಟ್ ಎಷ್ಟಿದೆ, ಮಾಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ನಾವು ಪ್ರಾಪರ್ಟಿ ಅಂತ ಕರಿತೀವಿ. ಯೂಶಲಿ ಪ್ರೆಷರು, ಟೆಂಪ್ರೇಚರು, ವಾಲ್ಯೂಮು ಮೇಜರ್ ಪ್ರಾಪರ್ಟೀಸ್ ಆಗಿರುತ್ತೆ. ಅದ್ರ ಜೊತೆಗೆ ಮಾಸ್, ಡೆನ್ಸಿಟಿ, ಇಂಟರ್ನಲ್ ಎನರ್ಜಿ ಆ್ಯಂಡ್ ಎಂಥಾಲ್ಪಿ ಕೂಡ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ಗೆ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಗಿದ್ದಾವೆ. ಇನ್ನು ಕಮ್ ಟು ದ ಇಂಟೆನ್ಸಿವ್ ಪ್ರಾಪರ್ಟೀಸ್. ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂದರೆ ಇಟ್ ಡಸಂಟ್ ಡಿಪೆಂಡ್ ಆನ್ ದ ಮಾಸ್ ಆರ್ ಸೈಜ್ ಆಫ್ ಎ ಸಿಸ್ಟಮ್. ಸೊ ಇಂಟೆನ್ಸಿವ್ ಪ್ರಾಪರ್ಟೀಸ್ಗಳಲ್ಲಿ ನೀವು ಎಷ್ಟು ವಾಲ್ಯೂಮ್ ಆಫ್ ಮಾಸ್ನ ಕೊಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಹಾಗಾಗಿ ಇಲ್ಲಿ ವಾಲ್ಯೂಮ್ ಅನ್ನೋದು ಇಂಟೆನ್ಸಿವ್ ಪ್ರಾಪರ್ಟಿ ಅಂತ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪ್ರೆಷರು, ಟೆಂಪ್ರೇಚರು, ಡೆನ್ಸಿಟಿ, ಸ್ಪೆಸಿಫಿಕ್ ವಾಲ್ಯೂಮ್, ಸ್ಪೆಸಿಫಿಕ್ ಇಂಟರ್ನಲ್ ಎನರ್ಜಿ ಆ್ಯಂಡ್ ಸ್ಪೆಸಿಫಿಕ್ ಎಂಥಾಲ್ಪಿ ಪ್ರಾಪರ್ಟೀಸ್ ಆರ್ ದ ಇಂಟೆನ್ಸಿವ್ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಕಪ್ ಆಫ್ ಹಾಟ್ ಟೀನ ಎರಡು ಸಣ್ಣ ಸಣ್ಣ ಕಪ್ಗೆ ಸುರಿದ್ರೆ, ಅಂದರೆ ಅದ್ರ ಮಾಸ್ ಮತ್ತು ವಾಲ್ಯೂಮ್ ಕೂಡ ಎರಡು ಕೂಡ ಡಿವೈಡ್ ಆಯಿತು, ಬಟ್ ಟೆಂಪ್ರೇಚರ್ ಇಸ್ ಅಪ್ರಾಕ್ಸಿಮೇಟ್ಲಿ ಅನ್ಚೇಂಜ್. ಅಂದರೆ ಇಲ್ಲಿ ಮಾಸು ಮತ್ತು ವಾಲ್ಯೂಮು ಡಿವೈಡ್ ಆದರೂ ಕೂಡ ಟೆಂಪ್ರೇಚರ್ ಏನು ಚೇಂಜ್ ಆಗ್ತಿರ್ಲಿಲ್ಲ. ಹಾಗಾಗಿ ಟೆಂಪ್ರೇಚರ್ ಅನ್ನೋದು ಇಂಟೆನ್ಸಿವ್ ಪ್ರಾಪರ್ಟಿ. ಅಲ್ಲಿ ಯಾವುದೇ ಥರ ವಾಲ್ಯೂಮ್ ಮತ್ತು ಮಾಸ್ ಮಧ್ಯ ರಿಲೇಷನ್ಶಿಪ್ ನಾವು ಬಿಲ್ಡ್ ಮಾಡೋಕ್ಕಾಗೋದಿಲ್ಲ. ಇನ್ನು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಡಿಪೆಂಡ್ ಆನ್ ದ ಮಾಸ್ ಆಫ್ ಆರ್ ಸೈಜ್ ಆಫ್ ದ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಮಾಸ್, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ ಆ್ಯಂಡ್ ಟೋಟಲ್ ಎನರ್ಜಿ ಆರ್ ದ ಮೇಜರ್ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಸೊ ಎರಡು ಐಡೆಂಟಿಕಲ್ ಸಿಸ್ಟಮ್ಸ್ನ ಕಂಬೈನ್ ಮಾಡಿದ್ರೆ ಮಾಸ್ ಡಬಲ್ ಆಗುತ್ತೆ, ವಾಲ್ಯೂಮ್ ಡಬಲ್ ಆಗುತ್ತೆ, ಅದೇ ಥರ ಇಂಟರ್ನಲ್ ಎನರ್ಜಿನೂ ಕೂಡ ಡಬಲ್ ಆಗುತ್ತೆ. ಸೊ ಇವೆಲ್ಲ ಕೂಡ ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಡಿವೈಡ್ ಮಾಡ್ಕೋಬಹುದು. ಸೊ ಇಲ್ಲಿ ವಾಲ್ಯೂಮ್ ಡಬಲ್ ಆಗುತ್ತೆ ಮತ್ತು ಇಂಟರ್ನಲ್ ಎನರ್ಜಿನೂ ಕೂಡ ಡಬಲ್ ಆಗೋದ್ರಿಂದ, ಸೊ ಅಂದರೆ ಮಾಸ್ ಮತ್ತು ವಾಲ್ಯೂಮ್ ಡಿಪೆಂಡ್ ಆಗೋದ್ರಿಂದ ಸೈಜ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸು ಇದು ಡಿಪೆಂಡ್ ಅಂತ ಹೇಳ್ಬೋದು. ಇನ್ನು ವಿ ಹ್ಯಾವ್ the difference between intensive and extensive property. This is very important for your examination point of view. So intensive properties ಬಗ್ಗೆ ಹೇಳೋದಾದ್ರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್, ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಬಟ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಡಿಪೆಂಡ್ ಅಪಾನ್ ದ ಮಾಸ್. ಇಲ್ಲಿ ಸಿಸ್ಟಮ್ನ ಡಿವೈಡ್ ಮಾಡಿದ್ರು ಕೂಡ ಅದರದ್ದು ಪ್ರಾಪರ್ಟೀಸ್ ಏನು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಕಪ್ ಆಫ್ ಟೀದು ಎಕ್ಸ್ಪೆರಿಮೆಂಟ್ ತೊಗೊಂಡ್ವಲ್ಲ, ಅಲ್ಲಿ ಟೆಂಪ್ರೇಚರ್ ರಿಮೈನ್ ಇತ್ತು, ಇವನ್ ದೋ ಮಾಸ್ ಆ್ಯಂಡ್ ವಾಲ್ಯೂಮ್ ಆರ್ ಚೇಂಜ್. ಇಲ್ಲಿ ಡಿವೈಡ್ ಮಾಡಿದ್ರೆ, ಸಿಸ್ಟಮ್ನ ಡಿವೈಡ್ ಮಾಡಿದ್ರೆ ಚೇಂಜಸ್ ಆಗುತ್ತೆ, ಅಂದರೆ ಹಾಫ್ ಆಗ್ಬೋದು ಅಥವಾ ಡಬಲ್ ಆಗ್ಬೋದು. ಸೊ ಇಟ್ ಯೂಶುವಲಿ ಡಿಸ್ಕ್ರೈಬ್ ದ ಕಂಡೀಷನ್ ಆಫ್ ಎ ಪಾಯಿಂಟ್. ಆ ಒಂದು ಪಾಯಿಂಟಲ್ಲಿ ಏನೇನು ಕಂಡೀಷನ್ ಇದೆ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಇಲ್ಲಿ ಟೋಟಲ್ ಕ್ವಾಂಟಿಟಿ ಆಫ್ ಸಿಸ್ಟಮ್ಸ್ನ ನಮಗೆ ಏನು ಡಿಸ್ಕ್ರೈಬ್ ಮಾಡುತ್ತೆ. ಟೆಂಪ್ರೇಚರ್, ಪ್ರೆಷರ್, ಡೆನ್ಸಿಟಿ ಆರ್ ದ ಎಕ್ಸಾಂಪಲ್ಸ್ ಫಾರ್ ಇಂಟೆನ್ಸಿವ್ ಪ್ರಾಪರ್ಟೀಸ್. ಮಾಸ್, ವಾಲ್ಯೂಮ್ ಆ್ಯಂಡ್ ಇಂಟರ್ನಲ್ ಎನರ್ಜಿ ಆರ್ ದ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಇನ್ನು ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ನ ಡಿವೈಡೆಡ್ ಬೈ ಮಾಸ್, ಅಂದರೆ ಪರ್ ಕೆ ಜಿ ಅಥವಾ ಪರ್ ಮೀಟರ್ ಕ್ಯೂಬ್ ಆ ಥರ ನಾವು ಡಿವೈಡ್ ಮಾಡಿದ್ರೆ, ಸೊ ವಿ ಕ್ಯಾನ್ ಗೆಟ್ ದ ಸ್ಪೆಸಿಫಿಕ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಸ್ಪೆಸಿಫಿಕ್ ವಾಲ್ಯೂಮ್ ಅಂತ ಹೇಳಿದ್ರೆ, ಸೊ ಯೂಶುವಲಿ ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ಸ್. ಸ್ಮಾಲ್ ವಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ವಿ ಡಿವೈಡೆಡ್ ಬೈ ಎಮ್, ಅಂದರೆ ಟೋಟಲ್ ವಾಲ್ಯೂಮ್ ಬೈ ಮಾಸ್ ಮಾಡಿದಾಗ ಬರೋದು ಸ್ಪೆಸಿಫಿಕ್ ವಾಲ್ಯೂಮು, ಅದು ಇಂಟೆನ್ಸಿವ್ ಪ್ರಾಪರ್ಟಿ ಆಗಿರುತ್ತೆ. ಬಟ್ ವಾಲ್ಯೂಮ್ ಅನ್ನೋದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಸ್ಪೆಸಿಫಿಕ್ ವಾಲ್ಯೂಮ್ ಅನ್ನೋದು ಇಂಟೆನ್ಸಿವ್ ಪ್ರಾಪರ್ಟಿ. ಬಿಕಾಸ್ ಅಲ್ಲಿ ಕೆ ಜಿನ ಫಿಕ್ಸ್ ಮಾಡ್ತಾ ಇದ್ದೀವಿ, ಅಂದರೆ ಮಾಸ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಅದೇ ಥರ ಸ್ಪೆಸಿಫಿಕ್ ಇಂಟರ್ನಲ್ ಎನರ್ಜಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಯು ಬೈ ಎಮ್, ಅಂದರೆ ಟೋಟಲ್ ಇಂಟರ್ನಲ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ಅಂತ ಮಾಡ್ಬೋದು. ಅದೇ ಥರ ಸ್ಪೆಸಿಫಿಕ್ ಎಂಥಾಲ್ಪಿ ಅಂದರೆ ಟೋಟಲ್ ಎಂಥಾಲ್ಪಿ ಡಿವೈಡೆಡ್ ಬೈ ಮಾಸ್. ಎಲ್ಲರದು ಎಸ್ ಐ ಯೂನಿಟ್ ನೀವು ಅಬ್ಸರ್ವ್ ಮಾಡಿದ್ರೆ ಪರ್ ಕೆ ಜಿ ಇದೆ. ಸೊ ಈ ಒಂದು ಪ್ರಾಪರ್ಟೀಸ್ಗಳನ್ನ ನಾವು ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಯಾವುದೇ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ನ ಮಾಸಿಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ಎ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ದಟ್ ಇಸ್ ಅ ಇಂಪ್ಲಿಕೇಶನ್ ಆಫ್ ದಿಸ್ ಸ್ಲೈಡ್. ಸೊ ಇನ್ ದಿಸ್ ಸ್ಲೈಡ್ ವಾಟ್ ಎವರ್ ವಿ ಲರ್ನ್ಡ್ ಅದನ್ನೆಲ್ಲ ಒಂದು ಸಮ್ಮರೈಸ್ ಮಾಡಿರುವಂಥ ಸ್ಲೈಡ್ ಇದು. ಇದರಲ್ಲಿ ಪ್ರೆಷರ್ ಅಂದರೆ ಏನು, ಫಸ್ಟ್ ಅದ್ರ ಮೀನಿಂಗ್ ಏನು ಅಂತ ಹೇಳೋದಾದರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಕರಿತೀವಿ. ಎಕ್ಸಾಂಪಲು ಒಂದು ಟೈರ್ ಒಳಗಡೆ ಇರುವಂತಹ ಏರು, ಸಿಂಪಲ್ ಎಕ್ಸಾಂಪಲ್ ಅಂತ ತೊಗೋಬೋದು. ಟೆಂಪ್ರೇಚರ್ ಅಂತ ಹೇಳಿದ್ರೆ ಇಟ್ ಮೆಜರ್ಸ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ.
ಫಾರ್ ಎಕ್ಸಾಂಪಲ್ ಎಂಜಿನ್ ಒಳಗಡೆ ಇರುವಂತಹ ಕೂಲೆಂಟ್ ಆರ್ ಲಿಕ್ವಿಡ್ ಆರ್ ಆಯಿಲ್ ಅದಕ್ಕೆ ತೊಗೋಬೋದು. ಇನ್ನು ವಾಲ್ಯೂಮ್ ಅಂತ ಹೇಳಿದ್ರೆ ಎಷ್ಟು ಸ್ಪೇಸ್ ಆಕ್ಯುಪೈ ಆಗ್ತಾ ಇದೆ ಅಂತ, ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಒಳಗಡೆ ಎಷ್ಟು ಗ್ಯಾಸ್ ಇದೆ ಅನ್ನೋದು ಎಕ್ಸಾಂಪಲ್ ತೊಗೋಬೋದು. ಸೊ ಡೆನ್ಸಿಟಿ ಅಂದರೆ ಇಟ್ಸ್ ಅ ರೇಷಿಯೋ ಆಫ್ ಮಾಸ್ ಟು ದ ಯೂನಿಟ್ ವಾಲ್ಯೂಮ್. ಅದರಲ್ಲಿ ಏನಕ್ಕೆ ಆಯಿಲ್ ವಾಟರ್ ಮೇಲೆ ಫ್ಲೋಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಇನ್ನು ಇಂಟರ್ನಲ್ ಎನರ್ಜಿ ಅಂದರೆ ಇಟ್ ಇಸ್ ಎ ಮೈಕ್ರೋಸ್ಕೋಪಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸಬ್ಸ್ಟೆನ್ಸ್. ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಬ್ಸ್ಟೆನ್ಸ್ ಒಳಗಡೆ ಏನು ಸ್ಟೋರ್ ಆಗಿರುತ್ತೋ ಅದಕ್ಕೆ ನಾವು ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಸ್ಟೀಮ್ ಇನ್ಸೈಡ್ ಎ ಬಾಯ್ಲರ್ ಅನ್ನೋದು ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತೊಗೋಬೋದು. ಎಂಥಾಲ್ಪಿ ಅಂತ ಹೇಳಿದ್ರೆ ಟೋಟಲ್ ಎನರ್ಜಿ ಕಂಟೆಂಟ್ ಆಫ್ ಎ ಸಿಸ್ಟಮ್. ಟೋಟಲ್ ಎನರ್ಜಿ ಎಷ್ಟು ಎನರ್ಜಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಂಥಾಲ್ಪಿ ಅಂತ ಕರಿತೀವಿ. ಎಂಥಾಲ್ಪಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಂಟರ್ನಲ್ ಎನರ್ಜಿ ವರ್ಕ್ಡನ್ನು ಆ್ಯಡ್ ಮಾಡಿದಾಗ ಬರುವಂಥ ಕಂಪ್ಲೀಟ್ ಸಮ್ಮೇಷನ್ಗೆ ಎಂಥಾಲ್ಪಿ ಅಂತ ಕರಿತೀವಿ. ಒಂದು ಟರ್ಬೈನ್ ಒಳಗಡೆ ಸ್ಟೀಮ್ ಎಷ್ಟು ಎಂಟರ್ ಆಗ್ತಾ ಇದೆ ಅನ್ನೋದು ಎಂಥಾಲ್ಪಿಗೆ ಒಂದು ಉದಾಹರಣೆ ಆಗಿದೆ. ಇನ್ನು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಆಫ್ ಥರ್ಮೋಡೈನಮಿಕ್ಸ್ಗೆ ಬಂದರೆ ಯು ಕ್ಯಾನ್ ಸಿ ದ ಮೇಜರ್ ಅಪ್ಲಿಕೇಶನ್ಸ್ ಇನ್ ದಿಸ್ ಚಾರ್ಟ್. ನೋಡಿ, ಇಂಟರ್ನಲ್ ಕಂಬಷನ್ ಎಂಜಿನ್ ನಾವು ಯೂಸ್ ಮಾಡುವಂತಹ ಎಂಜಿನ್ಸ್ಗಳಲ್ಲಿ ನಾವು ಥರ್ಮಲ್ ನೋಡ್ತೀವಿ. ಪವರ್ ಪ್ಲಾಂಟ್ಸ್, ಪವರ್ ಜನರೇಟ್ ಮಾಡೋ ಪವರ್ ಪ್ಲಾಂಟ್ಸಲ್ಲಿ ನಾವು ಥರ್ಮಲ್ ಇಂಜಿನಿಯರಿಂಗ್ನ ನೋಡ್ತೀವಿ. ಗ್ಯಾಸ್ ಟರ್ಬೈನ್ಸ್ ಅಂದರೆ ಏನು ಏರೋಪ್ಲೇನ್ ರಾಕೆಟ್ ಇಂಜಿನ್ಸಲ್ಲಿ ಯೂಸ್ ಮಾಡುವಂತಹ ಟರ್ಬೈನ್ ಇಂಜಿನ್ಸ್ಗಳಲ್ಲಿ ನಾವು ಥರ್ಮೋಡೈನಮಿಕ್ಸ್ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡ್ತೀವಿ. ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗಲ್ಲಿ ಯೂಸ್ ಮಾಡ್ತೀವಿ. ಬಾಯ್ಲರ್ಸಲ್ಲಿ ಯೂಸ್ ಮಾಡ್ತೀವಿ. ಕಂಪ್ರೆಸರ್ಸಲ್ಲಿ ಯೂಸ್ ಮಾಡ್ತೀವಿ. ಏರೋಸ್ಪೇಸ್ ಮತ್ತು ಇಂಡಸ್ಟ್ರಿಯಲ್ ಹೀಟಿಂಗ್ ಆ್ಯಂಡ್ ಕೂಲಿಂಗಲ್ಲಿ ಯೂಸ್ ಮಾಡ್ತೀವಿ. ಐಸಿ ಇಂಜಿನ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಎನರ್ಜಿ ಕನ್ವರ್ಷನ್ ಆಗೋ ಫಿನಾಮಿನಾಗೆ ನಾವು ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ಐಸಿ ಇಂಜಿನಲ್ಲಿ ಕೆಮಿಕಲ್ ಎನರ್ಜಿ ಆಫ್ ದ ಫ್ಯೂಯಲ್ ಈಸ್ ಕನ್ವರ್ಟೆಡ್ ಇನ್ ಟು ಹೀಟ್ ಫಸ್ಟ್ ಇನ್ಸೈಡ್ ದ ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್, ಆಮೇಲೆ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಥರ್ಮಲ್ ಪವರ್ ಪ್ಲಾಂಟಲ್ಲಿ ಹೀಟ್ನ ಸಪ್ಲೈ ಮಾಡ್ತೀವಿ ಬಾಯ್ಲರ್ಗೆ. ಅಲ್ಲಿ ನಿಮಗೆ ವಾಟರ್ ಹೀಟ್ ಆಗಿ ಸ್ಟೀಮ್ ಜನರೇಟ್ ಆಗಿ ಅದು ಟರ್ಬೈನ ರೊಟೇಟ್ ಮಾಡುತ್ತೆ, ಅಂದರೆ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದು ಇಂಟರ್ನ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಸೊ ದಟ್ ಯು ಕ್ಯಾನ್ ಟೇಕ್ ಇಟ್ ಟು ಗ್ರಿಡ್. ಅದೇ ಥರ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗಲ್ಲಿ ಏನು ಮಾಡ್ತೀವಿ, ಫಸ್ಟು ಎವಾಪರೇಟರು, ಕಂಪ್ರೆಸರು, ಕಂಡೆನ್ಸರ್ ಮತ್ತು ಎಕ್ಸ್ಪಾನ್ಷನ್ ವಾಲ್ವ್ ಮುಖಾಂತರ ಹೀಟ್ನ ಅಬ್ಸಾರ್ವ್ ಮಾಡಿ ಕಂಪ್ರೆಸರ್ ಅದನ್ನು ಕಂಪ್ರೆಸ್ ಮಾಡುತ್ತೆ ಮತ್ತು ಔಟ್ಸೈಡ್ಗೆ ಅದನ್ನು ರಿಜೆಕ್ಟ್ ಮಾಡುತ್ತೆ. ಬಾಯ್ಲರು, ಟರ್ಬೈನು, ಕಂಪ್ರೆಸರಲ್ಲೂ ಕೂಡ ವಿ ಯೂಸ್ ದ ಸಿಮಿಲರ್ ಮೆಥಡ್ ಓನ್ಲಿ. ಹಾಗಾಗಿ ಎನರ್ಜಿ ನಮ್ಮ ಏನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಯಾವ ಥರ ಮೂವ್ ಆಗುತ್ತೆ ಅನ್ನೋದಕ್ಕೆ ನಮಗೆ ಥರ್ಮೋಡೈನಮಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅ ಮೇಜರ್ ಅಪ್ಲಿಕೇಶನ್ಸ್ ಆಫ್ ಥರ್ಮೋಡೈನಮಿಕ್ಸ್. Coming to some numerical examples, you can see here a gas occupies 0.5 meter cube. ಅಂದರೆ ಇಲ್ಲಿ ಯಾವ ಒಂದು ಲಾ ಅಂತ ತಿಳ್ಕೊಬೇಕು. ಇದರಲ್ಲಿ ಗ್ಯಾಸ್ ಆಕ್ಯುಪೈಸ್ 0.5 ಮೀಟರ್ ಕ್ಯೂಬ್ ಅಂದರೆ ವಾಲ್ಯೂಮ್ 1 at 1 ಕೊಟ್ಟಿದ್ದಾರೆ, ಅಟ್ ಪ್ರೆಷರ್ at 1 ಕೊಟ್ಟಿದ್ದಾರೆ 200 ಕಿಲೋ ಪ್ಯಾಸ್ಕಲ್ ಅಂತ. ಇಫ್ ದ ಪ್ರೆಷರ್ ಇನ್ಕ್ರೀಸಸ್ ಟು 400 ಕಿಲೋ ಪ್ಯಾಸ್ಕಲ್, if the pressure increases to 400 kilopascal at constant temperature, you can see here ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, P1 V1 is equal to P2 V2. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ V2 ಬೇಕಾಗಿದೆ ನಮಗೆ, P1 V1 by P2 ಆಗುತ್ತೆ. ಸೊ ಡೈರೆಕ್ಟ್ಲಿ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ 200 into V1 divided by 400, you will get ವಾಲ್ಯೂಮ್ as 0.25 ಮೀಟರ್ ಕ್ಯೂಬ್. ಅಂದರೆ ಪ್ರೆಷರ್ ಡಬಲ್ ಆದಾಗ ವಾಲ್ಯೂಮ್ ಹಾಫ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ಯು ನೋ ಆಲ್ರೆಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್. ಇಲ್ಲೂ ಕೂಡ ದೇ ಹ್ಯಾವ್ ಗಿವನ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಯಾವಾಗಲೂ ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕು, ಅಂದರೆ 273 ಆ್ಯಡ್ ಮಾಡ್ಕೊಳ್ಳಿ. ಫೈಂಡ್ ಇಟ್ಸ್ ವಾಲ್ಯೂಮ್ ಅಟ್ 127 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ T2 ಕೊಟ್ಟಿದ್ದಾರೆ, V2 ಎಷ್ಟು ಅಂತ ಕಂಡುಹಿಡಬೇಕು. ಸೊ ವಿ ನೋ ದ ಫಾರ್ಮುಲಾ ಬೈ ಯೂಸಿಂಗ್ ಚಾರ್ಲ್ಸ್ ಲಾ, V1 by T1 is equal to V2 by T2. ವಿ ವಾಂಟ್ V2, ಹಾಗಾಗಿ V1 by T2 into T1 ಆಗುತ್ತೆ. ಇಫ್ ಯು ಸಬ್ಸ್ಟಿಟ್ಯೂಟ್ ಇಟ್, ಯು ವಿಲ್ ಗೆಟ್ ದ ವಾಲ್ಯೂಮ್ as 0.8 ಮೀಟರ್ ಕ್ಯೂಬ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ calculation for Charles law. Similarly, there is a relationship between P and T now. So there is a volume, ಅಂದರೆ ಇಲ್ಲಿ ರಿಜಿಡ್ ಗ್ಯಾಸ್ ಕಂಟೈನರ್ ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ, ಮುಂದೆ ಮೂವ್ ಆಗಲ್ಲ ಅಂತ ಏನು ಪಿಸ್ಟನ್ನು. ಇನಿಷಿಯಲ್ ವ್ಯಾಲ್ಯೂ ಆಫ್ ಪ್ರೆಷರ್ ಕೊಟ್ಟಿದ್ದಾರೆ, ಅದರದ್ದು ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಕನ್ವರ್ಟ್ ಟು ಕೆಲ್ವಿನ್. ಫೈನಲ್ ಪ್ರೆಷರ್ ಕಂಡುಹಿಡಬೇಕು, ದಟ್ ಈಸ್ P2 is equal to question mark. Again by using Gay-Lussac's law, that is P1 by T1 is equal to P2 by T2. You find out P2, that is cross multiply ಮಾಡಿ P1 into T2 divided by T1. And you will get the value as 200 kilopascal. So this is how we should calculate the numerical examples whenever there is the input data of pressure, volumes or temperatures given. And ಇಲ್ಲಿ ನೋಡ್ಬೋದು ಒಂದು ಅಬ್ಸರ್ವೇಷನ್, ಯಾವುದು ಫಿಕ್ಸ್ ಆಗಿರುತ್ತೆ ಅಥವಾ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ನೋಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡಿ ಯಾವ ಲಾ ಅಪ್ಲೈ ಮಾಡಬೇಕು ಅಂತ ಗೊತ್ತಾದರೆ ನಿಮಗೆ ಈಸಿಯಾಗಿ ಇದು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಯಾವ ಪ್ರಾಬ್ಲಮ್ ಕೊಟ್ಟರು ಯು ಕ್ಯಾನ್ ಏಬಲ್ ಟು ಸಾಲ್ವ್ ಇಟ್ ವಿತೌಟ್ ಎನಿ ಡಿಫಿಕಲ್ಟೀಸ್. So I hope this video finds you very helpful. Any doubts there, you can leave me a comment. I'm happy to answer it. And in the next video,
how to do the virtual lab simulation. We will look at that and by taking virtual lab link. Thank you so much for watching.